ಇಲ್ಲಿ 3 ಅಡಿ ಪುಷ್ಕರಣಿಲಿ ಹುಟ್ಟೋ ಕಾವೇರಿ ಇಲ್ಲಿ ಬಂದು ಸೇರ್ತಾಳೆ. ಮಾನಸ ಬಾಯ್ಲಿ ಇಲ್ಲಿ ನೋಡು, ಬಾ ಬೇಗ ಬಾ. ಅಮ್ಮನ ಗಟ್ಟಿ ಬಾ. ಸಾಕು ಸಾಕು ಸಾಕು. ತನಗಿರುವಂತಹ 27 ಹೆಂಡತಿದಿರಲ್ಲಿ ರೋಹಿಣಿ ಅನ್ನೋ ಹೆಂಡತಿನ ತುಂಬ ಇಷ್ಟಪಟ್ಬಿಟ್ಟು ಇನ್ನು ಉಳಿದಿರೋ ಹೆಂಡತಿದಿರನ್ನ ಆಸಕ್ತಿ ಕಡಿಮೆ ಮಾಡ್ತಾರೆ. ಆ ಒಂದು ವಿಚಾರವಾಗಿ ಆ ಹೆಂಡತಿದಿರು ಅವನಿಗೆ ಶಾಪ ಕೊಡ್ತಾರೆ. ಎಲ್ಲರೂ ಕೇಳ್ಪಟ್ಟಿರೋ ಹಾಗೆ ತಿರಂಗ ತ್ರಿರಂಗ ಇದನ್ನು ಮಾತ್ರ ನೀವು ಕೇಳ್ಪಟ್ಟಿರ್ತೀರ. ಬಟ್ ಇವತ್ತು ನಾನು ನಿಮಗೆ ಪಂಚರಂಗ ತೋರಿಸಿದ್ದೀನಿ. ಇದು ಮಾತ್ರ ಸ್ಕಲ್ ಹಂಗೆ ಇದೆ. ನಮಸ್ತೆ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಪಾಕೆಟ್ ಪ್ರಪಂಚ. ಈ ವಿಡಿಯೋದಲ್ಲಿ ನಾವು ಪಂಚರಂಗದ ಕೊನೆಯ ದೇವಸ್ಥಾನ ಹಾಗೂ ಕಾವೇರಿ ಸಮುದ್ರಕ್ಕೆ ಸೇರ್ತಾಳಲ್ಲ ಆ ಸ್ಥಳ ಎರಡನ್ನೂ ನಾವು ನೋಡ್ಕೊಂಬರೋಣ ಬನ್ನಿ. ಈ ದೇವಸ್ಥಾನ ಬಂದು ಪಂಚರಂಗ ದೇವಸ್ಥಾನ. ಈ ಯಾತ್ರೆಯ ಕೊನೆಯ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರಿದೆ. ಆ ಹೆಸರು ಹೇಳೋಕ್ಕೂ ಮುಂಚೆ ಒಂದು ಚಿಕ್ಕ ಕಥೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಂದ್ರ ತಾನೇ ತೇಜಸ್ಸುಳ್ಳವನು ಅಂತ ಅಹಂಕಾರ ಪಡುವಾಗ, ಆ ಅಹಂಕಾರದಲ್ಲಿದ್ದಾಗ ಅವನಿಗೇನಾಯಿತು ಅಂತಂದರೆ 2 ತಪ್ಪುಗಳನ್ನು ಮಾಡ್ತಾನೆ. ಮೊದಲನೇದೇನು ತಪ್ಪು ಅಂತಂದರೆ ತನ್ನ ಗುರುವಾದ ಬೃಹಸ್ಪತಿಯವರ ಹೆಂಡತಿಯನ್ನು, ಅವನ ಹೆಂಡತಿಯಲ್ಲಿ ಅವನಿಗೆ ಆಸಕ್ತಿ ಬರುತ್ತೆ. ಆ ಶಾಪಕ್ಕೆ, ಆ ಗುರುಗಳ ಶಾಪಕ್ಕೆ ಅವನು ಗುರಿಯಾಗ್ತಾನೆ. ಇನ್ನೊಂದೇನಪ್ಪ ಅಂತಂದರೆ ತನಗಿರುವಂತಹ 27 ಹೆಂಡತಿದಿರಲ್ಲಿ ರೋಹಿಣಿ ಅನ್ನೋ ಹೆಂಡತಿನ ತುಂಬ ಇಷ್ಟಪಟ್ಬಿಟ್ಟು ಇನ್ನು ಉಳಿದಿರೋ ಹೆಂಡತಿದಿರನ್ನ ಆಸಕ್ತಿ ಕಡಿಮೆ ಮಾಡ್ತಾನೆ. ಆ ಒಂದು ವಿಚಾರವಾಗಿ ಆ ಹೆಂಡತಿದಿರು ಅವನಿಗೆ ಶಾಪ ಕೊಡ್ತಾರೆ. ಈ 2 ಶಾಪಗಳು ವಿಮೋಚನೆ ಮಾಡ್ಕೊಳ್ಳೋಕ್ಕೆ ಸುಮಾರು ಕ್ಷೇತ್ರಗಳಿಗೆ ಚಂದ್ರದೇವರು ಹೋಗ್ತಾರೆ. ಬಟ್ ಎಲ್ಲೂ ಅವನಿಗೆ ಶಾಪ ವಿಮೋಚನೆ ಆಗೋದಿಲ್ಲ. ಕೊನೆಯದಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ಕಾವೇರಿ ದಂಡೆಯಲ್ಲಿ ಬಂದ್ಬಿಟ್ಟು ತಪಸ್ಸು ಮಾಡಿದಾಗ ರಂಗನಾಥ ಸ್ವಾಮಿಯವರು ಪ್ರತ್ಯಕ್ಷ ಆಗಿಬಿಟ್ಟು ಪಾಪ ಏನು ಅಂತ ನಾವು ಕೇಳಿದಾಗ ಅವರು ಈ ಥರ ಎಲ್ಲ ಪಾಪ ಮಾಡಿದ್ದಾರೆ ಅಂತ ಗೊತ್ತಾದಾಗ ಏನು ಮಾಡ್ತಾರೆ, ಆ ದೇವರು ಪ್ರತ್ಯಕ್ಷ ಆಗಿದ್ದು ಹೇಗಿತ್ತು ಅಂತಂದರೆ ಅವರು ತುಂಬ ಸುವಾಸನೆ ಭರಿತವಾಗಿ, ಹೇಗೆ ಅಂತಂದರೆ ಸುಗಂಧ ಭರಿತವಾಗಿರುವಂಥ ಆ ದೇವರು, ಆ ಮೂರ್ತಿ ಕಾಣಿಸ್ಕೊಳ್ಳುತ್ತೆ. ಆವಾಗ ದೇವರು ಹೇಳ್ತಾರೆ, ನೀನೇನು ಚಿಂತೆ ಮಾಡಬೇಡ, ನಿನಗೇನು ನೀನು ಪಾಪ ಮಾಡಿದ್ಯಾ ಅದನ್ನು ಅದು ಯಾವತ್ತೂ ಕೂಡ ನಾಶ ಆಗಬಾರ್ದು. ನಿನ್ನ ತೇಜಸ್ಸು ನಿನಗೆ ಹಾಗೇ ಇರಬೇಕು. ಅದು ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ ಏನು ಕಾಲ ಇರುತ್ತಲ್ಲ, ನೀನು ಹಂತವಾಗಿ ನೀನು ಪ್ರಕಾಶವಾಗಬೇಕು, ತೇಜಸ್ಸು ಉಳ್ಳವನೇ ಆಗಬೇಕು ಅಂತ ಹೇಳಿ ವರ ಕೊಡ್ತಾರೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ, ವರ ಕೊಡುವ ಸಂದರ್ಭದಲ್ಲಿ ದೇವರು ಪರಿಮಳ ಭರಿತವಾಗಿರುತ್ತಲ್ವ, ಹಾಗಾಗಿ ಆ ದೇವರನ್ನ, ರಂಗನಾಥ ಸ್ವಾಮಿನ ಪರಿಮಳ ರಂಗನಾಥ ಅಂತ ಹೇಳಿ ಹೆಸರು ಬರುತ್ತೆ. ಹಾಗಾಗಿ ಕ್ಷೇತ್ರನ ಒಂದು ಶಾಪ ವಿಮೋಚನೆಗೋಸ್ಕರ ಇಲ್ಲಿ ಬಂದು ತಪಸ್ಸು ಮಾಡಿರೋಂಥ ಚಂದ್ರ ಆಗಿರೋದ್ರಿಂದ ಇದನ್ನು ತಿರುಗಿಂದ ಊರು ಅಂತ ಹೇಳ್ತಾರೆ. ಇಂದು ಅಂತ ಅಂದರೆ ಚಂದ್ರ, ಊರು ಅಂತ ಅಂದರೆ ಸ್ಥಳ. ಹಾಗಾಗಿ ಈ ಕ್ಷೇತ್ರಕ್ಕೆ ಆ ಹೆಸರು ಬರೋದಕ್ಕೆ ಕಾರಣ. ಕೇಳಿಸ್ಕೊಂಡ್ರಲ್ಲ ಗೆಳೆಯರೇ, ಒಂದು ಸಣ್ಣ ಸುಂದರವಾದ ಕತೆ. ಈ ದೇವಸ್ಥಾನ ಇರೋದು ಮೈಲಾಡ್ತೋರೆಯಲ್ಲಿ. ಈ ನಮ್ಮ ಜರ್ನಿ ಅಂದರೆ ನಮ್ಮ ಪಂಚರಂಗ ದರ್ಶನಕ್ಕೆ ಇದೇ ಕೊನೆಯ ದೇವಸ್ಥಾನ. ಈ ಯಾತ್ರೆ ಇಲ್ಲಿಗೆ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈ 5 ದೇವಸ್ಥಾನಕ್ಕೆ ಏನಕ್ಕಪ್ಪ ಬರಬೇಕು ಅಂತಂದರೆ, ನಮ್ಮ ಮೋಕ್ಷ ಆಗಿರಲಿ, ನಮಗೆ ನೆಮ್ಮದಿ ಬೇಕಾಗಿರ್ಬೋದು, ಕೆಲವೊಂದು ಆದರೂ ಆಗಿರ್ಬೋದು. ಈ ದೇವಸ್ಥಾನದಲ್ಲಿ ಕೂಡ ಬೇಡ್ಕೊಂಡ್ರೆ ಸಂತಾನ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಎಲ್ಲನೂ ನಮಗೆ ಸಿಗುತ್ತೆ. ಈ ಪಂಚರಂಗನ ಅದಕ್ಕೇ ಒಂದೊಂದು ಕಾಲಘಟ್ಟದಲ್ಲಿ ಸೃಷ್ಟಿಯಾಗಿರೋದು. ಎರಡನೇದು ಇನ್ನೊಂದೇನಪ್ಪ ಅಂತಂದರೆ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ, ಈ 3 ದೇವಸ್ಥಾನನ ಒಂದೇ ದಿನದಲ್ಲಿ ನಾವು ಕವರ್ ಮಾಡಲೇಬೇಕು. ಇದೇ ಟ್ಯಾಸ್ಕು ನಮಗಿರೋದು. ಈ ಯಾತ್ರೆಗೆ ಎಲ್ಲರೂ ಹೇಳೋದು ಇದೊಂದು, ಒಂದೇ ದಿನದಲ್ಲಿ ಈ 3 ರಂಗ, ಈ ತ್ರಿರಂಗನ 3 ದರ್ಶನ ಮಾಡಲೇಬೇಕು. ಬೆಳಗ್ಗೆನೇ ಹೊರಟ್ರೆ ಸಂಜೆ ಒಳಗೆ ಆರಾಮಾಗಿ ದರ್ಶನ ಆಗುತ್ತೆ, ಅದನ್ನು ಮಾಡ್ಕೋಬೋದು. ಈ 2 ದೇವಸ್ಥಾನನ ನಾವು ನೆಕ್ಸ್ಟ್ ಡೇಗೆ ಇಟ್ಕೋಬೋದು. ಒಂದೇ ದಿವಸದಲ್ಲಿ ಈ 5 ದೇವಸ್ಥಾನ ಇಂಪಾಸಿಬಲ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಡಿಸ್ಟೆನ್ಸು ವೇರಿ ಆಗುತ್ತೆ, ಅದು ಕವರ್ ಆಗಲ್ಲ. ಆದ್ದರಿಂದ 3 ಕ್ಷೇತ್ರ ಏನಿದೆ, ಆ 3 ಕ್ಷೇತ್ರನ ಮೊದಲು ನೀವು ಒಂದು ದಿನದಲ್ಲಿ ನೀವು ದರ್ಶನ ಮುಗಿಸ್ಕೊಳ್ಳಿ. ತದನಂತರ ಇಲ್ಲಿ 4ನೇದು ಮತ್ತು 5ನೇದು ಈ ದೇವಸ್ಥಾನನ ನೆಕ್ಸ್ಟ್ ಡೇಗೆ ಇಟ್ಕೊಳ್ಳಿ.
ಈ ನೀವು ತಂಜಾವೂರು ಅಂತ ದೊಡ್ಡ ಊರಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ. ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಅಲ್ಲಿಗೂ ಆ ವಿಡಿಯೋನೂ ನಾನು ಹಾಕ್ತೀನಿ, ಅದನ್ನು ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಕೇಳ್ಪಟ್ಟಿರೋ ಹಾಗೆ ತ್ರಿರಂಗ ಇದನ್ನು ಮಾತ್ರ ನೀವು ಕೇಳ್ಪಟ್ಟಿರ್ತೀರ. ಬಟ್ ಇವತ್ತು ನಾನು ನಿಮಗೆ ಪಂಚರಂಗ ತೋರಿಸಿದ್ದೀನಿ. ಈ ಪಂಚರಂಗ ತೋರಿಸೋದಲ್ಲದೆ ಅದು ಎಲ್ಲೆಲ್ಲಿದೆ, ಅದರ ಮಹಿಮೆಗಳೇನು, ಅದು ಯಾರು ಕಟ್ಟಿದ್ದು, ಹೆಂಗೆ ಬಂತು, ಯಾರು ಬಿಲ್ಡ್ ಮಾಡಿದ್ದು, ಇದನ್ನೆಲ್ಲ ನಾನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು ನಾನು ಅದನ್ನು ನಿಮಗೆ ಹೇಳೋದಕ್ಕೆ ಕಷ್ಟಪಟ್ಟು ಅಂದರೆ ವಿಡಿಯೋ ಮಾಡಿಕೊಂಡು ಏನೇನೋ ಮಾಡಿಕೊಂಡು ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಇದೇ ಥರ ಸಹಕರಿಸಿ ನೋಡಿ ನನ್ನ ವೀಡಿಯೋಗಳನ್ನ. ಇನ್ನು ಮುಂದೆ ಹೆಚ್ಚಾಗಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧು ಬಳಗಗಳಿಗೂ ಈ ವಿಡಿಯೋಗಳನ್ನ ಕಳಿಸಿ, ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ನಮಸ್ಕಾರ, ಥ್ಯಾಂಕ್ ಯು. ಕಾಗೆ ಫಿಶಿಂಗ್ ಮಾಡಿದೆ. ಕಿಂಗ್ ಫಿಶರ್ ಆಯಿತು ಕಾಗೆ. ಕಿಂಗ್ ಫಿಶರ್ ಕಾಗೆ ಅದು. ಈಗ ನಮ್ಮ ಕಾವೇರಿ ನದಿ ಸಮುದ್ರಕ್ಕೆ ಸೇರಿ ಪುನೀತಳಾಗ್ತಾರೆ ಅಂತಾರಲ್ಲ, ಆ ಜಾಗನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಮೀನಿನ ಬಲೆಗೆ ಬಿದ್ದ ಮೀನು. ಫ್ರೆಂಡ್ಸ್, ಇನ್ನು 5 ಕಿಲೋಮೀಟ್ರಲ್ಲಿ ಒಂದು ಅದ್ಭುತ ಇದೆ, ನಾನು ನಿಮಗೆ ತೋರಿಸ್ತೀನಿ. ಗೈಸ್, ಈಗ ಆ ಕಾವೇರಿ ನದಿ ಸಮುದ್ರಕ್ಕೆ ಸೇರುತ್ತಲ್ಲ, ಆ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಸೇಫ್ಟಿ ಇಲ್ಲ ಏನು. ಇದೊಂಥರ ಹೇಗೆ ಅಂದರೆ ಟೂರಿಸ್ಟ್ ಪ್ಲೇಸ್ ಅಲ್ಲ, ಇಲ್ಲೇನು ಹೋಗೋದಕ್ಕೆ ಸರಿಯಾದ ದಾರಿ ಇಲ್ಲ. ನಾವು 3 ಜನ ಫ್ಯಾಮಿಲಿ ಬೇರೆ ಬಂದುಬಿಟ್ಟಿದ್ವಿ. ಈ ಥರ ಅಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ವಾಕ್ ಹೋಗಬೇಕು, ಕಾರ್ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ಜಾಗ ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ. ಸ್ವಲ್ಪ ರಿಸ್ಕಿ ಇದೆ. ಅಲ್ಲಿ ಮುಂದೆ ಯಾರೋ ಜನರಿದ್ದಾರೆ, 2 ಬೈಕ್ ನಿಂತಿದೆ. ಸಮುದ್ರದ ಅಲೆಗಳ ಸೌಂಡು ಕೇಳಿಸ್ತಾ ಇದೆ. ಇನ್ನೇನು ಬಂದ್ಬಿಟ್ವಿ ಸಮುದ್ರ. ಅಲ್ಲೂ ಆ ಬುಷ್ಗಳ ಹಿಂದ್ಗಡೆನೇ ಇರೋದು ಸಮುದ್ರ. ನಮ್ಮ ಕಾವೇರಿ ನದಿ ಸಮುದ್ರ ಸೇರೋ ಜಾಗ ಇದೆ. ಈಗ ಆ ಸುಂದರವಾದ ಅದೇನಂತಾರೆ, ನದಿ ಒಂದು ಸಮುದ್ರಕ್ಕೆ ಸೇರುವಂಥ ಆ ಜಾಗನ ನಾವು ನೋಡಿ ಖುಷಿ ಪಡೋಣ. ಸ್ವಲ್ಪ ನೀವು ಯಾರಾದರೂ ಇದನ್ನು ನೋಡೋದಕ್ಕೆ ಬರೋದಾದರೆ ಸ್ವಲ್ಪ ಜನ ಜಾಸ್ತಿ ಬನ್ನಿ. ಯಾಕೆಂದರೆ ಸ್ವಲ್ಪ ಇಲ್ಲಿ ಇವತ್ತು ಮಂಡೇ, ಸಂಡೇನೂ ಅಲ್ಲ. ಸಂಡೇ ಆದರೆ ಜನ ಇರ್ತಿದ್ರೇನೋ ಗೊತ್ತಿಲ್ಲ. ಇವಾಗ ಇಲ್ಲಿ ಯಾರೂ ಇಲ್ಲ. ಇದು ಒಳ್ಳೆ ಶೂಟಿಂಗ್ ಸ್ಪಾಟ್ ಥರ ಇದೆ, ತುಂಬ ಚೆನ್ನಾಗಿದೆ. 0 ಡಿಸ್ಟರ್ಬೆನ್ಸ್, ಯಾರೂ ಇಲ್ಲ ಇಲ್ಲಿ. ನವಿಲಿದೆ, ಅಲ್ಲೊಂದು ದೊಡ್ಡ ನವಿಲ್ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ವ್ಯೂ. ಇಲ್ಲಿ ನೋಡಿ, ಇದು ಪಾತ್ವೇ ಥರ ಎಷ್ಟು ಚೆನ್ನಾಗಿದೆ ಇದು. ಇದ್ರ ಮೇಲೆ ಹೋಗೋಣ. ಎಕ್ಸಲೆಂಟ್ ವ್ಯೂ. ಒಳ್ಳೆ ಶೂಟಿಂಗ್ ಸ್ಪಾಟ್ ಥರ ಇದೆ, ತುಂಬ ಚೆನ್ನಾಗಿದೆ ಜಾಗ. ಗಾಯ್ಸ್, ಇದು ಯಾವುದೋ ಪ್ರಾಣಿದು ಕಾಲ್ ಮಾರ್ಕ್ ಇದ್ದಂಗಿದೆ, ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂತೀನಿ. ನೋಡಿ, ಇದು ಯಾವ ಪ್ರಾಣಿದು ಅಂತ ಗೊತ್ತಿಲ್ಲ. ನಾಯಿದಂತೂ ಅಲ್ಲ, ಯಾಕೆಂದರೆ ಇಷ್ಟು ದಪ್ಪ ಬರೋದಿಲ್ಲ ನಾಯಿದು. ಯಾವುದೋ ಪ್ರಾಣಿದು ಕಾಲ್ ಮಾರ್ಕು. ಹಿಂಗೇ ನಡ್ಕೊಂಡೋಗಿದೆ ಪ್ರಾಣಿ. ಕರಡಿನೂ ಅಲ್ಲ, ಇದು ಕರಡಿದು ಅಲ್ಲ. ಯಾವ ಪ್ರಾಣಿದು ಅಂತ ಗೊತ್ತಿಲ್ಲ.
ನಾವು 3 ಜನ ಇರೋದು. ಎಂಟೈರ್ ಬೀಚ್ ನಾವು 3 ಜನ ಇರೋದು. ಓ ಮೈ ಗಾಡ್, ಆಮೆ ಸತ್ತೋಗಿದೆ ಇಲ್ಲಿ. ಮಾನಸ ಬಾಯ್ಲಿ ಇಲ್ಲಿ ನೋಡು, ಬಾ ಬೇಗ ಬಾ. ನೋಡಿ ಫ್ರೆಂಡ್ಸ್, ಟರ್ಟಲ್, ಸಿ ಟರ್ಟಲ್ಸ್. ಇದ್ರ ಬೋನ್ ಇದೆ ನೋಡಿ, ಸಿ ಟರ್ಟಲ್ ಬೋನ್. ಸಿ ಟರ್ಟಲ್ ಬೋನ್ ಇದು. ಓ ಪಾಪ, ಇದು ಒಂದು ಬೋನೆ, ಸಿ ಟರ್ಟಲ್ ಬೋನು ಸತ್ತೋಗಿದೆ. ಇಲ್ಲಿ ತುಂಬ ಇದ್ದಾವೆ, ತೋರಿಸ್ತೀನಿ ಬನ್ನಿ. ಇದು ಕುಂತ್ಕೊಂಡು ಹಂಗೆ ಪ್ರಾಣ ಬಿಟ್ಟಿದೆಯೇನೋ ಗೊತ್ತಿಲ್ಲಪ್ಪ. ಇದು ಸಿ ಟರ್ಟಲ್ಲು ನೋಡಿ. ಬರೀ ಆ ಮೇಲ್ಗಡೆ ಇರೋ ಕವಚ ಮತ್ತು ಸ್ಕೆಲಿಟನ್ ಬಿಟ್ಟರೆ ಇನ್ನೇನೂ ಇಲ್ಲ, ಎಲ್ಲ ತಿಂದಾಕ್ಬಿಟ್ಟಿದೆ. ಇದು ನೋಡಿ, ಇದು ಮಾತ್ರ ಸ್ಕಲ್ ಹಂಗೆ ಇದೆ ನೋಡಿ. ನಮ್ಮ ಕಾವೇರಿ ನದಿ, ಕಾವೇರಿ ತಾಯಿ ಸಮುದ್ರಕ್ಕೆ ಸೇರುವಂತಹ ಎಂಡ್ ಪಾಯಿಂಟಲ್ಲಿ ನಾನು ನಿಂತಿದ್ದೀನಿ. ನೀವೆಲ್ಲರೂ ನೋಡ್ಬೋದು ಈ ಪಾಯಿಂಟು. ಒಂದು ಏರಿಯಲ್ ವ್ಯೂ ತೋರ್ಸಕ್ಕೆ ನೋಡ್ತೀನಿ, ಟ್ರೈ ಮಾಡ್ತೀನಿ. ಎಕ್ಸಲೆಂಟ್ ಆಗಿದೆ. ನನಗಂತೂ ಭಾಳ ಖುಷಿ ಆಗ್ತಿದೆ ನಮ್ಮ ಕಾವೇರಿ ನೀರು ಬಂದು ಇಲ್ಲಿ ಸಮುದ್ರಕ್ಕೆ ಸೇರೋ ಜಾಗ ನೋಡೋದಕ್ಕೆ. ನೀವು ಇಲ್ಲಿಗೆ ಬರ್ತೀರಾ ಅಂದರೆ ಬನ್ನಿ, ದಯವಿಟ್ಟು ಸ್ವಲ್ಪ ಸೇಫ್ಟಿ ನೋಡ್ಕೊಂಡು ಬನ್ನಿ. ನೋಡಿ, ಇಲ್ಲಿಂದ ಬಂದು ಕಾವೇರಿ ರಿವರು ಇಲ್ಲಿ ಸಮುದ್ರಕ್ಕೆ ಸೇರುತ್ತೆ. ಈಗ ಬೋಟಲ್ಲಿ ಒಂದು ರೌಂಡು ಹೋಗೋಣ. ಅಲ್ಲೊಬ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಬೋಟಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಫ್ರೆಂಡ್ಸ್, ಕ್ರ್ಯಾಬ್ ಕೊಳಲೆಲ್ಲ ಇರುತ್ತೆ. ಕಮ್ಮನ್ ಕಟ್ಟಿ ಸಾಕು 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 ಸಾಕು. ಹೋಗೋಣ. ಬೇಡ ಬೇಡ, நிறைய ಕೊಳಲೆಲ್ಲ ಇರುತ್ತೆ. ಅಲ್ಲಿ ಹೋಗೋಣ ಅಂತವ್ರವರು. ಇದೇ ಭಯ ಆಗೋಯ್ತು. ನಾವು ಒಂದು ಸಣ್ಣ ಫಿಶರ್ ಬೋಟ್ಗೆ ಹತ್ತಿದ್ದು. ಆ ಫಿಶರ್ ಬೋಟು ಈ ಅಲೆಗಳನ್ನ ತಡೆಯೋಕ್ಕಾಗ್ತಾ ಇರಲಿಲ್ಲ, ಎದ್ದಿ ಬೀಳ್ತಾ ಇತ್ತು. ಅವು ಫಿಶರ್ಮ್ಯಾನ್ಗಳಿಗಂತೂ ಇದು ದಿನ ಓಡಾಡ್ತಾ ಇರ್ತಾರೆ, ಅವ್ರಿಗೇನು ಅನ್ಸಲ್ಲ. ಬಟ್ ನಾವು ಹೊಸದಾಗಿ ಈ ಫಿಶರ್ ಬೋಟಲ್ಲಿ ಕುತ್ಕೊಂಡಿದ್ವಿ.
ನಮಗೆ ಈ ಬೋಟು ಎತ್ತಿ ಆ ಅಲೆಗಳಿಗೆ ಬೀಳ್ತಾ ಇತ್ತಲ್ಲ, ಅದಕ್ಕೆ ತುಂಬ ಭಯ ಆಯಿತು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ದೊಡ್ಡ ಬೋಟು. ಆ ಥರ ಬೋಟ್ಗಳು ಈ ಸಣ್ಣ ಪುಟ್ಟ ಅಲೆಗಳಿಗೆ ಏನೂ ಫೀಲ್ ಆಗಲ್ಲ. ಬಟ್ ಈ ಬೋಟ್ ಬಂದು ತುಂಬಾ ಭಯ ಆಗೋಯಿತು. ಜೊತೆಗೆ ನನ್ನ ವೈಫು ನನ್ನ ಮಗಳು ಇಬ್ಬರೂ ಇದ್ದಿದ್ದರಿಂದ ಅವರು ಭಯಪಟ್ಟರು. ಆದ್ದರಿಂದ ನಾವು ವಾಪಸ್ಸು ರಿಟರ್ನ್ ಹೋಗ್ತಾ ಇದ್ವಿ. ಕಾವೇರಿ ನದಿಗೆ ಈ ಸಮುದ್ರಕ್ಕೆ ಸೇರುತ್ತಲ್ಲ, ಈ ಊರನ್ನ ಪಳಿಯೂರು ಅಂತ ಕರೀತಾರೆ. ಹಾಗೆ ಇಲ್ಲಿ ಕಾವೇರಿ ನದಿನ ಕೊಳ್ಳಿಧಾಮ್ ರಿವರ್ ಅಂತ ಕರೀತಾರೆ. ಈ ಬೀಚ್ಗೆ ಯಾರು ಟೂರಿಸ್ಟ್ ಆಲ್ಮೋಸ್ಟ್ ಯಾರು ಬರಲ್ವಂತೆ. ನಾನು ಆ ಬೋಟ್ ಅವ್ರ ಹತ್ರ ಮಾತಾಡಿದೆ, ಇಲ್ಲಿ ಯಾರು ಅಷ್ಟೊಂದು ಜನ ಬರಲ್ಲ ಅಂದ್ರು. ಎಲ್ಲ ಆರ್ಬಿಟ್ವು ಸಿಗಲ್ ಬರ್ಡ್ಸ್. ಈ ವಿಡಿಯೋದಲ್ಲಿ ನಾನು ಕಾವೇರಿ ಹುಟ್ಟೋ ಸ್ಥಳ ಇಂದ ಹಿಡಿದು ಕಾವೇರಿ ಸಮುದ್ರಕ್ಕೆ ಸೇರೋ ಜಾಗವರೆಗೂ ನಾನು ನಿಮಗೆ ತೋರಿಸಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಪಂಚರಂಗನ ದರ್ಶನ ಕೂಡ ಮಾಡಿಸಿದ್ದೀನಿ. ಇದೇ ರೀತಿ ವಿಡಿಯೋಗಳನ್ನ ನೋಡೋದಕ್ಕೆ ದಯವಿಟ್ಟು ಫಾಲೋ ಮಾಡಿ ಪಾಕೆಟ್ ಪ್ರಪಂಚ. ಇದೇ ರೀತಿ ಸಪೋರ್ಟ್ ಮಾಡಿ, ನಿಮ್ಮ ಬಂಧು ಬಳಗಗಳಿಗೂ ಶೇರ್ ಮಾಡಿ, ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಪ್ರೋತ್ಸಾಹಿಸಿ. ಈ ವಿಡಿಯೋದಲ್ಲಿ ನಾನೇನಾದ್ರು ತಪ್ಪು ಮಾತಾಡಿದರೆ ಅಥವಾ ತಪ್ಪು ಹೇಳಿದರೆ ಕ್ಷಮಿಸಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಸರಿಪಡಿಸೋದಕ್ಕೆ ಟ್ರೈ ಮಾಡ್ತೀನಿ.